ಹರಿಹರದ ಪಂಚಮಸಾಲಿ ಮಠದಲ್ಲಿ ಲೆಕ್ಕದ ಫೈಟ್ ನಡೀತಾ ಇದೆ. ಖರ್ಚು ವೆಚ್ಚಗಳ ಲೆಕ್ಕ ಕೊಡ್ತಾ ಇದ್ದಾರೆ ಟ್ರಸ್ಟಿಗಳು. ಲೆಕ್ಕ ಮಂಡನೆ ಮಾಡಿದ್ದಾರೆ ಪ್ರಧಾನ ಧರ್ಮದರ್ಶಿ ಉಮಾಪತಿಯವರು. ಈಗಾಗಲೇ ಸರ್ಕಾರ ಕೊಟ್ಟ ಅನುದಾನದ ಹಣ ಎಲ್ಲೋಯ್ತು, ಭಕ್ತರು ಕೊಟ್ಟ ದೇಣಿಗೆ ಹಣ ಏನಾಯ್ತು, ಯಾವ ರೀತಿಯಾಗಿ ಅದನ್ನ ಖರ್ಚು ಮಾಡಿದ್ದೀರಿ, ಅಭಿವೃದ್ಧಿಯ ವಿನಿಯೋಗ ಹೇಗೆ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಇದೀಗ ಲೆಕ್ಕ ಮಂಡನೆ ಮಾಡ್ತಿದ್ದಾರೆ ಟ್ರಸ್ಟಿಗಳು. 2008ರಿಂದ 2026ರವರೆಗಿನ ಲೆಕ್ಕವನ್ನ ಮಂಡನೆ ಮಾಡಿದ್ದು 8 ವರ್ಷಗಳಲ್ಲಿ ಮಠಕ್ಕೆ 27,61,00,000 ಹಣ ಬಂದಿದೆ. ಸರ್ಕಾರಿ ಅನುದಾನ ಸೇರಿದಂತೆ 27,61,00,000 ಬಂದಿರೋದು. ಪ್ರತಿ ವರ್ಷವೂ ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ತಿದ್ದೀವಿ. ಪ್ರತಿ ತಿಂಗಳು ಟ್ರಸ್ಟಿಗಳ ಸಭೆಯಲ್ಲಿ ಲೆಕ್ಕ ಕೊಡ್ತೀವಿ. ಯಾವತ್ತು ಕೇಳಿದ್ರೂ ಲೆಕ್ಕ ಕೊಡೋದಕ್ಕೆ ರೆಡಿ ಇದ್ದೀವಿ. ಏಪ್ರಿಲ್ 11ರಂದು ಇದೇ ಲೆಕ್ಕ ತೆಗೆದುಕೊಂಡು ನಾನು ಬಂದಿದ್ದೆ. ಲೆಕ್ಕ ಕೊಡಿ ಚಳವಳಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ, ಸಿರಿಗೆರೆ ನಾಗನಗೌಡ ಸೇರಿದಂತೆ ಹಲವರು ಲೆಕ್ಕ ಕೇಳಿದ್ರು. ಅವರಿಗೂ ಲೆಕ್ಕ ಕೊಟ್ವಿ. ಎಲ್ಲಾ ಲೆಕ್ಕ ಪಡ್ಕೊಂಡು ಹೋದ್ರು. ನಾವು ಲೆಕ್ಕ ಕೊಡೋದಕ್ಕೆ ಹೆದರಲ್ಲ ಅಂತ ಪ್ರಧಾನ ಧರ್ಮದರ್ಶಿ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2021ರಲ್ಲಿ ಸರ್ಕಾರ ಈ ಮಠಕ್ಕೆ 10 ಕೋಟಿ ಅನುದಾನವನ್ನ ಕೊಟ್ಟಿದೆ. ಮಂಜೂರಾದ ಹಣವನ್ನ ಬಳಕೆನೇ ಮಾಡಿಲ್ಲ. ಹಾಗಾದ್ರೆ ಆ ಹಣ ಎಲ್ಲಿ ಹೋಯಿತು? ದಾಖಲೆ ತೋರಿಸಿ ಪ್ರಶ್ನೆ ಮಾಡಿದ್ದಾರೆ ವಚನಾನಂದ ಶ್ರೀಗಳು. ಅನುದಾನ ಕೊಟ್ಟಿರುವಂತಹ ಉದ್ದೇಶವೇ ಇಲ್ಲಿ ಈಡೇರಿಲ್ಲ. 2 ವರ್ಷಗಳಲ್ಲಿ ಈ ಹಣವನ್ನ ಸದ್ಬಳಕೆ ಮಾಡಬೇಕಾಗಿತ್ತು. ಯಾವುದನ್ನು ಕೂಡ ಟ್ರಸ್ಟಿಗಳು ಇಲ್ಲಿ ಫಾಲೋ ಮಾಡಿಲ್ಲ ಅಂತ ಹೇಳಿ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಜೂರು ಮಾಡದ ಅನುದಾನ ಈಗ ಸರ್ಕಾರ 10 ಕೋಟಿ ರೂಪಾಯಿ ಕೊಟ್ಟದ. ಎಲ್ಲಿ? ಮಠಕ್ಕೆ. ಎಲ್ಲಿ ಅದ? ಇಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಸತಿ ನಿಲಯ ಸಮುದಾಯ ಭವನ 10 ಕೋಟಿ. ಯಾವಾಗ ಕೊಟ್ಟದ? 21ರಲ್ಲಿ ಕೊಟ್ಟದ. ಎಷ್ಟು ವರ್ಷ ಆಯ್ತು? ಈಗ 5 ವರ್ಷ ಆಯಿತು. ಇಲ್ಲಿ ಏನು ನಿಬಂಧನೆಗಳದಾವು? ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಇವರ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿಗಳು ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಮುಖಾಂತರ ಆಯುಕ್ತ ಅಂದರೆ ನಮ್ಮಕ್ಕೆ ಇನ್ನೊಂದು ಮಟ್ಟಕ್ಕೆ ಕೊಟ್ಟಿದ್ದಾರೆ. ಆವಾಗ ಇಲ್ಲಿ ನೋಡಿ, ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಸಹಕಾರ ನೀಡಲು ಅನುದಾನವನ್ನು ಸದ್ಬಳಕೆ ಮಾಡಿರೋ ಬಗ್ಗೆ ಎಲ್ಲ ರೀತಿಯ ಅವಶ್ಯಕ ಕ್ರಮ ತೆಗೆದುಕೊಂಡಿಲ್ಲ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೂ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ. ಇಲ್ಲಿ ಕಟ್ಟಡ ಇಲ್ಲ. ಇಲ್ಲಿ ಅನುದಾನ ಕಟ್ಟಡ ಪ್ರತಿಗನುಗುಣವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಿದ ಮೊತ್ತಕ್ಕೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ನಂತರ ಬಿಡುಗಡೆ ಮಾಡುವುದು. ಇನ್ನೊಂದು ಎಲ್ಲ ಇಂಪಾರ್ಟೆಂಟ್, ಮಂಜೂರಾದ ಅನುದಾನವನ್ನು 2 ವರ್ಷಗಳೊಳಗಾಗಿ ಕಾಮರಿಗೆ ವಿನಿಯೋಗಿಸದಿದ್ದಲ್ಲಿ ಸದರಿ ಅನುದಾನವನ್ನು ದಂಡ ಸಮೇತವಾಗಿ ಸರ್ಕಾರದ ಮುಟ್ಟುಗೋಲು ಹಾಕಿಕೊಳ್ಳುವುದು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶದಂತೆ ಸಂಘ ಸಂಸ್ಥೆ ಕೂಡಲೇ ಬಿಡುಗಡೆ ಮಾಡತಕ್ಕದ್ದು. ಅಂದರೆ ಇವ್ಯಾವೂ ಕೂಡ ಫಾಲೋ ಮಾಡಿಲ್ಲ. ಇದು ಪ್ರೂಫ್ ಇದೆ. ಅದು ಈಗ ಸರ್ಕಾರ ತಮಗೆ ಬೇಕಾದ ಹಾಗೆ ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಆದರೆ ತಮಗೆ ಬೇಕಾದ ಹಾಗೆ ಲೆಕ್ಕ ಕೊಟ್ಟರೆ ಅದನ್ನು ಒಪ್ಪೋದಿಕ್ಕಾಗೋದಿಲ್ಲ. ನಮಗೆ ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು. ಹರಿಹರ ಪೀಠದಲ್ಲಿ ವಚನಾನಂದ ಸ್ವಾಮೀಜಿ ಕೊಟ್ಟಂತಹ ಸ್ಟೇಟ್ಮೆಂಟ್, ಬೆಣ್ಣೆ ತಿಂದು ಬೇರೆಯವರ ಮೂತಿಗೆ ಒರೆಸಬಾರದು. ನಾವು ತಪ್ಪು ಲೆಕ್ಕವನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಪಾರದರ್ಶಕ ಲೆಕ್ಕ ಬೇಕು. ನಮ್ಮ ಭಕ್ತರು ಸೈನಿಕರಂತೆ ನಮ್ಮನ್ನ ಕಾಯೋದಿಕ್ ಬರ್ತಿದ್ದಾರೆ ಅಂತ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ನಮಗೆ ಅತ್ಯಂತ ಖುಷಿ ಕೊಟ್ಟ ದಿನ. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ. ಇದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವರ. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಿರುವಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವರು. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನ ಧರ್ಮದರ್ಶಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ. ಬಸವಣ್ಣ ಬಸವಣ್ಣವರ ಫೋಟೋ ಹಾಕದ ಹಾಗೇನೆ ಮತ್ತು ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಗಜ್ಜಾಹೀರಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು
ನಮ್ಮ ಭಕ್ತರು ಏನು ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡಿ ಅಂತ, ಪಾರದರ್ಶಕವಾಗಿರಬೇಕು ಅಂತ. ಸರ್ಕಾರದ ಬಂದಂತಹ ಹಣ 2008ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನೋ ಬಂದಿದೆ ಅನ್ನೋದನ್ನು ನಮ್ಮ ಒಬ್ಬ ಟ್ರಸ್ಟಿನೇ ಹೇಳಿದ್ದಾರೆ. ಅವ್ರದ್ದೆಲ್ಲ ಪಿನ್ ಟು ಪಿನ್ ಅವರೆಲ್ಲ ಒಂದೊಂದನ್ನು ಬಯಲು ಮಾಡಿದ್ದಾರೆ ಅವರು. ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆದ ಮೇಲೆ ಇನ್ನೆಲ್ಲಿ ನಮ್ಮದು ಬಟಾ ಬಯಲಾಗತ್ತೆ ಅಂತೇಳಿ ಅದನ್ನು ಕದ್ಕೊಂಡು ಹೋದ್ರು ಅವರು. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನು ಅವರು ಡೈರಿಯಲ್ಲಿ ಬರೆದಿದ್ದಾರೆ. 2011ರಲ್ಲೇ ಅವರಿಗೆ ಸಾಕಷ್ಟು ನೋವನ್ನು ಕೊಟ್ಟಿದ್ದಾರೆ. ಇವರನ್ನು ಉಚ್ಚಾಟನೆ ಮಾಡದೇ ಸಮಾಜ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವಾಗನೇ ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಅಷ್ಟೊಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ಮಹಾಂತಜರ ಲಿಂಗೈಕ್ಯ ಆಗಿದ್ದನ್ನು ಸಂಭ್ರಮಪಟ್ಟರವರು. ಇದು ನಮಗೆ ಅತ್ಯಂತ ಖುಷಿ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಹೈ ಡ್ರಾಮಾ ನಡೀತಾ ಇದ್ದು, ಟ್ರಸ್ಟಿಗಳ ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ವಚನಾನಂದ ಶ್ರೀ. ವಚನಾನಂದ ಶ್ರೀ ಲೆಕ್ಕ ಕೊಡಿ ಚಳವಳಿ ಸಮಿತಿ ಬಹಿಷ್ಕಾರ ಮಾಡಿದೆ. ಉಮಾಪತಿ ಕಳ್ಳ ಕಳ್ಳ ಅಂತ ಹೇಳಿ ಶ್ರೀಗಳ ಪರ ಭಕ್ತರು ಕೂಗಿದ್ದಾರೆ. ಸ್ವಾಮೀಜಿ ಮಠ ಬಿಡಲ್ಲ ಅಂತ ಭಕ್ತರು ಕೂಗಿದ್ದಾರೆ. ಟ್ರಸ್ಟಿಗಳೇ ಇಲ್ಲಿಂದ ಹೊರ ಹೋಗ್ಲಿ ಅಂತ ಹೇಳಿದ್ದಾರೆ ಭಕ್ತರು. ಟ್ರಸ್ಟಿಗಳು ಹಾಗೂ ಭಕ್ತರ ನಡುವೆ ವಾಕ್ ಸಮರವೇ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಒಂದ್ ಕಡೆ ಈಗಾಗಲೇ ಮಠದ ಟ್ರಸ್ಟಿಗಳು ಲೆಕ್ಕ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಚನಾನಂದ ಶ್ರೀಗಳು ಹೇಳ್ತಿದ್ದಾರೆ ಅದು ಕೃಷ್ಣನ ಲೆಕ್ಕ, ನಮಗೆ ರಾಮನ ಲೆಕ್ಕ ಬೇಕು, ಇವರೇ ಈ ರೀತಿಯಾಗಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ. ಇದಕ್ಕೆ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ? ಈ ಒಂದು ಹೈಡ್ರಾಮಾ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಎಸ್ ನವಿತಾ ಜೈನ್, ಏನು ಬೆಳಗ್ಗಿಂದನೂ ಕೂಡ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಹೈಡ್ರಾಮ್ಗಳೇ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಏನು ಟ್ರಸ್ಟಿಗಳು ಒಂದು ವೇದಿಕೆಯಲ್ಲಿ ಲೆಕ್ಕವನ್ನ ಬೋಧನೆ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಏನು ಸ್ವಾಮೀಜಿ ಪರವಾಗಿರ್ತಕ್ಕಂತಹ ಏನು ಲೆಕ್ಕ ಕೊಡಿ ಚಳುವಳಿ ಸಮಿತಿಯವರು ಒಂದ್ ಕಡೆ ಮಠದ ಕಡೆ ಸಭೆ ಸೇರಿರುವಂತದ್ದು. ಒಂದೇ ಒಂದ್ ವೇದಿಕೆ ಟ್ರಸ್ಟಿಗಳದು, ಮತ್ತೊಂದು ವೇದಿಕೆ ಈಗ ಲೆಕ್ಕ ಕೊಡಿ ಚಳುವಳಿ ಅವ್ರದ್ದು. ಇವರು ಒಂದ್ ಕಡೆ ಏನು ಲೆಕ್ಕವನ್ನ ಈಗಾಗಲೇ ಏನು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ರು ಅನ್ನೋದನ್ನ ಟ್ರಸ್ಟಿಗಳು ಈಗಾಗಲೇ ವೇದಿಕೆ ಮುಖಾಂತರ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಷ್ಟು ಕೊಟ್ಟಿದ್ರು ಅಂತ ಹೇಳಿ ಈಗಾಗಲೇ ಏನು ದಾಖಲೆಗಳನ್ನ ಇಟ್ಕೊಂಡು BC ಉಮಾಪತಿ ಅವರು ಏನಿದ್ದಾರೆ ಅವ್ರು ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಲೆಕ್ಕ ಕೇಳಿದಂತವ್ರು ಕೂಡ ಅಲ್ಲಿ ವೇದಿಕೆ ಬಳಿ ಬರ್ಲಿಕ್ಕೆ ಸಿದ್ಧವಿಲ್ಲ. ಅವರು ಇಲ್ಲೇ ಮಠದ ಬಳಿಯೇ ಸ್ವಾಮೀಜಿಗಳ ಜೊತೆಗೆ ಒಂದು ಸಭೆಯನ್ನ ಸೇರಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಇವರು ಕೊಡುವಂತಹ ಲೆಕ್ಕ ಯಾವುದೇ ರೀತಿ ಸರಿ ಇಲ್ಲ, ನಾವು ಅದನ್ನು ಒಪ್ಪೋದು ಇಲ್ಲ ಅಂತ ಹೇಳಿ ಈಗಾಗಲೇ ಏನು ಲೆಕ್ಕ ಕೊಡಿ ಅಂತ ಏನು ಕೇಳ್ತಿದ್ರು ಲೆಕ್ಕ ಕೊಡಿ ಚಳುವಳಿಯವರು ಅವ್ರು ಹೇಳ್ತಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಕೂಡ ಏನು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ತೋರಿಸಿ ಏನು ಸರ್ಕಾರ 10 ಕೋಟಿ ಅನುದಾನ ಬಂದಿತ್ತು, ಈ ಅನುದಾನ ಇದುವರೆಗೂ ಎಲ್ಲೂ ಕೂಡ ಲೆಕ್ಕ ಇಲ್ಲ, ಎಲ್ಲಿ ಹೋಗಿದೆ ಅನ್ನೋದನ್ನ ಪ್ರಶ್ನೆಯನ್ನು ಕೂಡ ಸ್ವಾಮೀಜಿ ಅವರು ಮಾಡಿರುವಂತದ್ದು. ಹೀಗಾಗಿ ಯಾರು ಪ್ರಶ್ನೆಯನ್ನ ಮಾಡ್ತಾರೋ ಅಂತವ್ರನ್ನ ಬಹಿಷ್ಕರಿಸುವಂತ ಕೆಲಸವನ್ನ ಈಗ ಟ್ರಸ್ಟಿ ಅವರು ಮಾಡ್ತಿದ್ದಾರೆ. ಹಿಂದೆ ಇದ್ದಂತಹ ಮಾಂತಾ ಸ್ವಾಮೀಜಿಗಳು ಕೂಡ ಸಾಕಷ್ಟು ಹಿಂಸೆಗಳನ್ನ ಕೊಟ್ಟು ಅವ್ರನ್ನ ಮಠ ಬಿಡಿಸುವಂತ ಕೆಲಸಗಳನ್ನ ಆಯ್ತು ಅನ್ನೋ ಒಂದು ಮಾತನ್ನ ಈಗ ವಚನಾನಂದ ಶ್ರೀಗಳು ಹೇಳೋದು. ಹೀಗಾಗಿ ಏನು ಎರಡೂ ಬಣದವರು ಕೂಡ ಸಾಕಷ್ಟು ಹೈಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ, ಮತ್ತೊಂದಷ್ಟು ಕಡೆ ಕೆಲವೊಂದು ಕಡೆ ಘೋಷಣೆಗಳು ಕೂಡ ಕೂಗ್ತಾ ಇದ್ದಾರೆ. ಏನು ಏಕೈಕಿ ಲೆಕ್ಕ ಕೊಡುವಂತ ಸಂದರ್ಭದಲ್ಲಿ ಏನು ಲೆಕ್ಕ ಕೇಳುವ ಒಂದು ಬಣ ಏನಿತ್ತು, ಆ ಬಣ ಏಕಾಏಕಿ ಗೇಟ್ನಿಂದ ಬಂದು ಮಠದ ಒಳಗಡೆ ಬರ್ತಿದ್ದಂತೆ ಒಂದಿಷ್ಟು ಘೋಷಣೆಗಳನ್ನು ಕೂಗ್ತಾ ಬರ್ತಾರೆ. ಅದಾದ ಬಳಿಕ ಎರಡೂ ಬಣಗಳ ನಡುವೆ ಒಂದಿಷ್ಟು ವಾಗ್ವಾದಗಳು ನಡೆಯುತ್ತೆ. ಅದಾದ ಬಳಿಕ ಏನು ಪೊಲೀಸರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಅದಾದ ಬಳಿಕ ಏನು ಮತ್ತೆ ಈಗ ಸಭೆಯನ್ನ ಸೇರಿರುವಂತದ್ದು ಏನು ಸ್ವಾಮೀಜಿ ಪರವಾಗಿರ್ತಕ್ಕಂಥವ್ರು ಈಗ ಒಂದು ಸಭೆಯನ್ನ ಮಾಡ್ತಿರುವಂತದ್ದು. ಅದಲ್ಲದೆ ಕೂಡ ಈ ಕಡೆ ಒಂದ್ ಕಡೆ ವೇದಿಕೆಯಲ್ಲಿ ಈಗಾಗಲೇ ಟ್ರಸ್ಟಿ ಲೆಕ್ಕ ಕೊಡುವಂತ ಕೆಲಸವನ್ನು ನಡೀತಾ ಇದೆ. ಅದಲ್ಲದೆ ಕೂಡ ಇನ್ನು ಕೆಲವರು ಕೂಡ ಏನು ಮುಂಗೋಪಿತನವನ್ನು ತೋರಿಸಿ ಕಾಲ್ ಕೆರೆದು ಜಗಳಕ್ಕೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಪೊಲೀಸರು ಕಡಿವಾಣ ಹಾಕಿ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾವು ಇದನ್ನ ಸದ್ಯಕ್ಕೆ. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಹರಿಹರ ಪೀಠದಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ ಒಂದ್ ಕಡೆ ಮಠದ ಟ್ರಸ್ಟಿಗಳು, ಮತ್ತೊಂದ್ ಕಡೆ ಆ ಲೆಕ್ಕ ಸರಿ ಇಲ್ಲ, 10 ಕೋಟಿ ಅನುದಾನವನ್ನ ಸರ್ಕಾರ ಕೊಡ್ತಲ್ಲ ಅದನ್ನ ನೀವು ಯಾವ ರೀತಿಯಾಗಿ ಬಳಕೆ ಮಾಡಿದ್ದೀರಿ ಅನ್ನೋದ್ರ ಲೆಕ್ಕ ಕೊಡಿ, ನೀವು ಯಾವುದೋ ಲೆಕ್ಕ ಕೊಡೋದು ಅದರ ಸರಿಯಾದಂತಹ ಲೆಕ್ಕ ಅಲ್ಲದೆ ಇರೋದು ನಮಗೆ ಬೇಡ ಅಂತ ಹೇಳಿ ಶ್ರೀಗಳ ಭಕ್ತರು ಹೇಳ್ತಾ ಇದ್ದಾರೆ.
ಹೈ ಡ್ರಾಮಾವೇ ನಡೆದಿದೆ. ಒಂದ್ ಕಡೆ ಟ್ರಸ್ಟಿಗಳು, ಮತ್ತೊಂದು ಕಡೆ ಶ್ರೀಗಳ ಭಕ್ತರು, ಹೀಗೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಈಗಾಗಲೇ ವಾಗ್ವಾದ ಕೂಡ ನಡೆಯಿತು, ಹೊಡೆದಾಟ ಬಡದಾಟ ಆಗೋರ್ಗೂ ಕೂಡ ಆಯಿತು, ಘೋಷಣೆಗಳು ಅಲ್ಲಿ ಟ್ರಸ್ಟಿಯ ವಿರುದ್ಧ ಈಗಾಗಲೇ ಕಳ್ಳ ಅನ್ನುವಂತಹ ಘೋಷಣೆಗಳನ್ನ ಶ್ರೀಗಳ ಭಕ್ತರು ಅಲ್ಲಿ ಘೋಷಣೆಗಳು ಕೂಗ್ತಾ ಇರೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಎರಡೂ ಕಡೆ, ಒಂದ್ ಕಡೆ ಟ್ರಸ್ಟಿಗಳ ಪರವಾಗಿ, ಮತ್ತೊಂದು ಕಡೆ ಶ್ರೀಗಳ ಪರವಾಗಿ ಬಂದಂತಹ ಭಕ್ತರುಗಳು ಅಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಅಲ್ಲಿ ಹೋಗಿದೆ. ಹಾಸನದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಠಾತ್ ಸಾವನ್ನಪ್ಪಿದ್ದಾರೆ. ಮನೆಯಲ್ಲೇ ಕುಸಿದು ಬಿದ್ದು ಕೋಮಾಗೆ ಜಾರಿದ್ರು ಶ್ವೇತಾ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಶ್ವೇತಾ ಸಾವನ್ನಪ್ಪಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಇವರು ಮನೆಯಲ್ಲೇ ಹಠಾತ್ ಅಂತ ಕುಸಿದು ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಕೋಮಾಗೆ ಜಾರಿದ್ರು ಶ್ವೇತಾ. ಐಟಿ ಉದ್ಯೋಗಿ 25 ವರ್ಷದ ಶ್ವೇತಾ ಸಾವನ್ನಪ್ಪಿದ್ದು ಹಾಸನದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಮೊನ್ನೆ ಕುಸಿದು ಬಿದ್ದಿದ್ದಾರೆ. ಆಗ ಮೆದುಳು ನಿಷ್ಕ್ರಿಯಗೊಂಡಿದೆ. ಚಿಕಿತ್ಸೆಗೆ ಕರೆದೊಯ್ಯುವ ವೇಳೆಯೇ ಕೋಮಾಗೆ ಜಾರಿದ್ದಾರೆ. ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದು ಬೇಲೂರು ತಾಲೂಕಿನ ಬಂಡಿಲಕ್ಕನಕೊಪ್ಪಲು ಗ್ರಾಮದ ಗಂಗಾಧರ್ ಸರೋಜಾ ದಂಪತಿಯ ಪುತ್ರಿ ಶ್ವೇತಾ. ಮಗಳ ಹಠಾತ್ ಸಾವಿನಿಂದ ಇದೀಗ ಈ ಇಡೀ ಕುಟುಂಬ ಕಂಗಾಲಾಗಿ ಹೋಗಿದೆ. ಕಾರಣ ಈಗಾಗಲೇ ಇಂಜಿನಿಯರಿಂಗ್ ಮಾಡ್ತಾ ಇದ್ರು, ಅಂದರೆ ಈಗಾಗಲೇ ತಾನು ಕೆಲಸ ಮಾಡ್ತಾ ಇದ್ರು, 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆ ಕೂಡ ಇರಲಿಲ್ಲ. ಆದರೆ ಹಠಾತ್ ಅಂತ ಮನೆಯಲ್ಲಿ ಕುಸಿದು ಬೀಳ್ತಾರೆ. ಇಮಿಡಿಯೇಟ್ ಆಗಿ ಆಕೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಮೆದುಳು ನಿಷ್ಕ್ರಿಯವಾಗಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈ ಹಿಂದೆ ಏನಾದರೂ ಯಾವ ರೀತಿಯಾದರೂ ಇವರಿಗೆ ಒಂದಷ್ಟು ಸಿಂಪ್ಟಮ್ಸ್ ಕಾಣಿಸಿಕೊಂಡಿರೋದು ಅಥವಾ ಬೇರೆ ಏನಾದರೂ ಕಾಯಿಲೆಯ ಬಗ್ಗೆ ಇವರು ಯಾವತ್ತಾದ್ರೂ ಡಾಕ್ಟರ್ ಹತ್ರ ಹೋಗಿರೋದು ಇತ್ತ, ಹೇಗಾಯಿತು ಈ ಒಂದು ಸಾವು? ಹೌದು ನವಿತಾ, ಇವ್ರಿಗೂ ಈ ಹಿಂದಿನಲ್ಲೂ ಕೂಡ ಇವರಿಗೆ ಈ ರೀತಿಯಾದಂತಹ ತಲೆನೋವು, ಈ ಕಾಯಿಲೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಇವರಿಗೆ ಸೂಕ್ಷ್ಮವಾದ ವಿಚಾರಗಳು ಅಷ್ಟಾಗಿ ಅರ್ಥ ಆಗಿಲ್ಲ. ತಲೆನೋವು ಆಗಾಗ್ಗೆ ತಲೆನೋವು ಬರ್ತಾ ಇತ್ತು. ಆದ್ರೆ ಇದನ್ನ ಯಾವುದೇ ವೈದ್ಯರ ಹತ್ರ ತೋರಿಸ್ಕೊಂಡಿಲ್ಲ. ಸಾಮಾನ್ಯವಾಗಿ ಬಿಸಿಲಿಗೋ ಅಥವಾ ಇನ್ಯಾವುದಕ್ಕೋ ಕಾರಣಕ್ಕೋಸ್ಕರ ತಲೆನೋವು ಬರ್ತಿದೆ ಎಂಬಂತ ನಿರ್ಲಕ್ಷ್ಯವನ್ನು ಅವರು ಕೂಡ ಮಾಡಿದ್ರು. ಹೆಚ್ಚು ತಲೆನೋವು ಬಂದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಡಾಕ್ಟರ್ಗಳ ಜೊತೆ ತೋರಿಸ್ಕೊಂಡು ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಮಾತ್ರೆಗಳನ್ನ ತೆಗೆದುಕೊಂಡು ಅವರು ತಲೆನೋವು ವಾಸಿಯಾಗಿದೆ ಎಂಬಂತ ನಿರ್ಧಾರಕ್ಕೆ ಅವ್ರು ಬರ್ತಾ ಇದ್ರು. ಆದ್ರೆ ಶುಕ್ರವಾರ ಏನು ಇವರಿಗೆ ಆಗಿದೆ, ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಹಾಸನದ ಮ್ಯಾಗ್ನಾಸಾಫ್ಟ್ ಎಂಬಂತ ಕಂಪ್ನಿಯಲ್ಲಿ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಅವತ್ತು ಸಂಜೆ 7 ಗಂಟೆಯ ನಂತರದಲ್ಲಿ ಮನೆಗೆ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಊಟ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ದಿಢೀರ್ ವಾಮಿಟ್ ಆಗಿದೆ. ಆ ಸಂದರ್ಭ ಅವ್ರು ಕುಸಿದು ಬಿದ್ದಿದ್ದಾರೆ, ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಅದಾದ ನಂತರದಲ್ಲಿ ಆಕೆಯನ್ನ ಹಾಸನದ ಖಾಸಗಿ ಆಸ್ಪತ್ರೆ ಒಂದಕ್ಕೆ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡಿಸಲಿಕ್ಕೂ ಕೂಡ ಅವರ ಕುಟುಂಬದವರು ಕರ್ಕೊಂಡು ಹೋಗಿದ್ದಾರೆ. ಆ ವೈದ್ಯರು ಇಲ್ಲಿ ಇದು ಮೆದುಳಿನ ಸಂಬಂಧ ಆಗಿರೋದ್ರಿಂದ, ಮೆದುಳಲ್ಲಿ ರಕ್ತಸ್ರಾವ ಆಗಿರೋದ್ರಿಂದ ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಕಷ್ಟು ಸೌಲಭ್ಯಗಳಿಲ್ಲ, ನೀವು ಬೆಂಗಳೂರಿಗೆ ಆಕೆಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸೂಚನೆಯನ್ನ ನೀಡಿದ್ರಿಂದಾಗಿ ಆಕೆಯನ್ನ ಬೆಂಗಳೂರಿಗೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೂ ಕೂಡ ಅವ್ರು ಮುಂದಾಗಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆಕೆ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆಗಿತ್ತು ಮತ್ತು ಇನ್ನಿತರ ದೇಹದ ಅಂಗಾಂಗಗಳು ಕೂಡ ವೈಫಲ್ಯತೆಯನ್ನ ಹೊಂದಲಿಕ್ಕೆ ಮುಂದಾಗಿತ್ತು. ಇದಾದ ನಂತರದಲ್ಲಿ ಆ ಕುಟುಂಬಸ್ಥರು ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ರು. ನಮ್ಮ ಇಷ್ಟು ವರ್ಷ ನಮ್ಮ ಜೊತೆ 25 ವರ್ಷಗಳ ಕಾಲ ಸಾಕಿದೀವಿ, ಸಲಹಿದೀವಿ. ಆದ್ರೆ ಈಕೆ ಅಂಗಾಂಗವನ್ನ ದಾನ ಮಾಡಿದ್ರೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಜೀವಿಗಳಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಅಂಗಾಂಗಗಳನ್ನ ಅವು ಕೂಡ ಉಪಯೋಗ ಆಗಿ ಸಾರ್ಥಕತೆಯನ್ನು ಮೆರೆಬಹುದು ಎಂಬ ನಿರ್ಧಾರಕ್ಕೆ ಬಂದ್ರು. ಅದು ಕೂಡ ಸಾಧ್ಯ ಆಗಿಲ್ಲ. ವೈದ್ಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆಯನ್ನ ಅಂಗಾಂಗಗಳನ್ನ ತೆಗೆದುಕೊಂಡು ಬೇರೆ ಜೀವಿಗಳಿಗೆ, ನಮ್ಮ ಮನುಷ್ಯರಿಗೆ ಹಾಕ್ಬೇಕು ಎಂಬಂತ ಸಂದರ್ಭಕ್ಕೆ ಆಕೆ ಮೆದುಳು ನಿಷ್ಕ್ರಿಯಗೊಂಡಿದ್ರಿಂದಾಗಿ ಈಕೆಗೆ ಅಂಗಾಂಗಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಆಕೆಯ ಅಂತ್ಯ ಸಂಸ್ಕಾರವನ್ನ ಹಳೆಬೀಡು ಹೋಬಳಿನ ಬಂಡಿಕೊಪ್ಪಲು ಎಂಬಂತ ಗ್ರಾಮದಲ್ಲಿ ಇವತ್ತು ಆಕೆ ಅಂತ್ಯ ಸಂಸ್ಕಾರನೂ ಕೂಡ ನಡೆದಿದೆ. ಒಟ್ಟಾರೆಯಾಗಿ ಹಾಸನದ ಖಾಸಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಈಕೆ ಸಾವನ್ನಪ್ಪಿರ್ತಕ್ಕಂಥದ್ದು ಆಕೆಯ ಕುಟುಂಬಸ್ಥರಿಗೆ ಬರಸಿಡಲು ಬರೆದಂತಾಗಿದೆ ನವಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.